ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಪಾರ್ಟಲ್ಲಿ ಶಂಕೈ ಹೋಗಿ ಸೀನಾ ಪಾರ್ಟಿಯಲ್ಲಿ ಕಿಸ್ ಮಾಡಿರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪಾರ್ಟಿ ಎಲ್ಲ ಮುಗಿದ್ರು ನೆಕ್ಸ್ಟ್ ಡೇ ಇದೇ ಟಾಪಿಕ್ ಬಗ್ಗೆನೇ ಅಲ್ಲೆಲ್ಲ ಇರೋರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅದು ಶಂಕೈ ಕಿವಿಲಿ ಬೀಳಲಿ ಅಂತಲೇ ಬೇಕು ಅಂತಲೇ ಮಾತಾಡ್ತಾ ಇದ್ದಾರೆ. ನೆನ್ನೆ ಈ ಥರ ಎಲ್ಲ ನಡೆದಿದೆ ಅನ್ನೋದು ಇವಾಗಲೇ ಆ ಕ್ವಿನ್ನಿಗೆ ಗೊತ್ತಾಗೋದು. ಅವನು ಇದನ್ನೆಲ್ಲ ಕೇಳಿ ಸಖತ್ ಗಾಂಡಾಗ್ತಾನೆ. ಶಂಕೈಗಾಗಿ ನ್ಯಾಯ ಕೇಳ್ತೀನಿ ಅಂತ ಹೋಗಿ ಸಿ ಹತ್ರ ಜಗಳ ಆಡ್ತಾ ಇದ್ದಾನೆ. ನೀವು ನಂಬರ್ 1 ಆಗಿರೋ F4 ಗ್ರೂಪ್ನ ಲೀಡರ್ ಆಗಿರ್ಬೋದು, ಆದರೆ ನನ್ನ ಫ್ರೆಂಡ್ ಶಂಕೈಗೆ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು. ಆದರೆ ನಾನು ಹಾಗೆ ಮಾಡೋದು, ನಿನ್ನಿಂದ ಏನಾಗುತ್ತೋ ಅದನ್ನೇ ಮಾಡು. ಸ್ಟಾರ್ಟಿಂಗಲ್ಲಿ ಸಿಟ್ಟಲ್ಲಿ ಮಾತಾಡ್ತಾ ಇದ್ದವರು ಹಾಗೆ ಟಾಪಿಕ್ನ ಚೇಂಜ್ ಮಾಡಿ ಕ್ವೀನ್ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಕ್ವಿನ್ಗೂ F4 ಗ್ರೂಪಲ್ಲಿರೋ ಎಲ್ಲರೂ ಒಂಥರ ಸಖತ್ ಇದ್ರಲ್ಲಿ ಕಾಣಿಸ್ತಾ ಇದ್ದಾರೆ. ಇಬ್ಬರು ಒಂದು ಜಾಗದಲ್ಲಿ ಕುತ್ಕೊಂಡು ಮೀನು ಹಿಡಿತಾ ತುಂಬ ವಿಷಯನ ಮಾತಾಡ್ತಾ ಇದ್ದಾರೆ. ಈ ಕ್ವಿನ್ ಜೊತೆನೇ ತಾನೇ ಶಂಕೈ ಸ್ಕೂಲಲ್ಲಿ ಜೊತೆಗೆ ಓದಿರ್ತಾಳೆ. ಆವಾಗ ನಡೆದಿರೋ ಇನ್ಸಿಡೆಂಟ್ನೆಲ್ಲ ಸಿ ಹತ್ರ ಹೇಳಿ ಇನ್ನೂ ಮುಖ್ಯವಾದ ವಿಷಯನ ಹೇಳ್ತಾನೆ ಕ್ವಿನ್. ಇವನಿಗೂ ಶಂಕೈ ಮೇಲೆ ಮೊದಲಿಂದನೂ ಒಂಥರ ಫೀಲಿಂಗ್ಸ್ ಇದೆ, ಆದರೆ ಅವಳ ಹತ್ರ ಹೇಳ್ದೆ ಬಿಟ್ಟಿರ್ತಾನೆ. ಈ ಥರ ಮಾತಾಡ್ತಿರೋದನ್ನ ಕೇಳಿ ಸಿಯಿಂದ ತಡೆಯೋಕ್ಕಾಗ್ತಾ ಇಲ್ಲ. ಹಂಗೆ ಹೆದ್ದಿ ಕೂಗ್ತಾ ಇದ್ದಾನೆ. ಆದರೆ ಯಾಕೆ ಈ ಥರ ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೊರಗಡೆ ತೋರಿಸ್ದೆ ಸಂಭಾಳಿಸ್ತಾನೆ. ಇನ್ನೊಂದು ಸೈಡು ಶಂಕೈ ಜಿನ್ ಅವಳಿಗೆ ಅಂತ ಕೊಟ್ಟಿರೋ ಡ್ರೆಸ್ನ ಮತ್ತೆ ರಿಟರ್ನ್ ಕೊಡೋಕ್ಕೆ ಹೋಗ್ತಾ ಇದ್ದಾಳೆ. ಇವಳು ಒಳಗಡೆ ಎಂಟ್ರಿ ಆಗೋಕ್ಕೂ ಜಿಂಗೂ ಲೀಗೂ ಏನೋ ಪ್ರಾಬ್ಲಮ್ ಹೋಗ್ತಾ ಇದೆ. ಇಬ್ಬರು ಸೌಂಡಲ್ಲಿ ಮಾತಾಡ್ತಾ ಇದ್ದಾರೆ. ನನ್ನ ಹತ್ರ ಸುಳ್ಳು ಹೇಳ್ದೆ ನಿಜ ಹೇಳು, ಆ ಹುಡುಗಿ ಶಂಕೈ ಮೇಲೆ ನಿನಗೆ ಫೀಲಿಂಗ್ಸ್ ಇದೆಯಾ ಅಂದಾಗ ಅವನು ಬದಲಿಗೆ ನಿನಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಶಂಕೈ ನನಗೆ ಫ್ರೆಂಡ್ ಅಷ್ಟೇ, ನನಗೆ ನೀನಂದರೆ ಇಷ್ಟ. ಅದರಿಂದಲೇ ನನಗಿಷ್ಟ ಆಗದೆ ಇರೋ ಮಾಡ್ಲಿಂಗ್ನ ಮಾಡಿದ್ರೂ ನಾನು ಏನು ಹೇಳ್ದೆ ಸುಮ್ಮನೆ ಇದ್ದೀನಿ. ಇದ್ರ ಮೇಲೆ ಅವ್ರು ಮಾತಾಡೋದನ್ನ ಕೇಳೋದು ಬೇಡ ಅಂತ ಶಂಕೈ ಒಂದು ಜಾಗದಲ್ಲಿ ಕೂತ್ಕೊಂಡು ಫೀಲ್ ಮಾಡ್ತಾ ಇದ್ದಾಳೆ. ಲೀ ಇವಳನ್ನ ಫ್ರೆಂಡಾಗಿ ಅಂತ ಗೊತ್ತಾಗಿದೆ, ಫೀಲ್ ಮಾಡ್ತಾ ಇದ್ದಾಳೆ. ಇಲ್ಲಿ ಫಿಶಿಂಗೆಲ್ಲ ಮುಗಿಸಿ ಸಿ ಮತ್ತು ಕ್ವಿಂಗ್ ಇಲ್ಲಿಗೆ ಬಂದು ಶಂಕೈ ಒಬ್ಬಳೆ ಕೂತಿರೋದನ್ನ ನೋಡಿ ಇಬ್ಬರು ಏನಾಯ್ತು ನಿನಗೆ, ಚೆನ್ನಾಗೇ ತಾನೇ ಇದೆಯಾ ಅಂತೇಳಿ ಅವಳನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ತುಂಬ ಹೊತ್ತು ಆದಮೇಲೆ ಲೀ ಆ ಜಿಂಗ್ನ ಕಿಸ್ ಮಾಡೋ ಥರ ಹೋಗಿರ್ತಾನೆ. ಆದರೆ ಅವನ ಮೈಂಡೇ ಸರಿ ಇಲ್ಲ ಅನಿಸುತ್ತೆ. ಆ ವಿಷಯನ ಅಲ್ಲಿಗೆ ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಈ ಶಂಕೈಗೆ ಜಿಂಗ್ ಕೊಟ್ಟಿರೋ ಡ್ರೆಸ್ ಅಲ್ಲೇ ಇದೆ. ಹಾಗಿದ್ರೆ ಶಂಕೈ ಸ್ವಲ್ಪ ಹೊತ್ತಿನ ಮುಂದೆ ಇಲ್ಲಿ ಬಂದಿದ್ದಾಳೆ, ಇಬ್ಬರು ಮಾತಾಡಿರೋದನ್ನ ಕೇಳಿದ್ದಾಳೆ ಅಂತ ಗೊತ್ತಾಗಿದೆ. ಹಾಗಾಗಿ ಇವನು ಹೋಗಿ ಶಂಕೈನ ಮೀಟ್ ಮಾಡಿ ನಾವಿಬ್ಬರು ಮಾತಾಡೋದನ್ನ ನೀನು ಕೇಳಿಸ್ಕೊಂಡೆ ತಾನೆ, ನನಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸ್ ಇದೆ ಅಂತ ಗೊತ್ತಾ? ನಾನು ಮಾತಾಡ್ತಾ ಇದ್ದಿದ್ದು ಕೇಳ್ದ ಅಂದಾಗ ಹೌದು ನಾನು ಚೆನ್ನಾಗೇ ಕೇಳಿಸ್ಕೊಂಡೆ. ನೀನು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಿದ್ಯಾ ಅನ್ನೋದು ಗೊತ್ತಿಲ್ಲ, ಆದರೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತಾಳೆ. ಇವನು ನೀನು ಚೆನ್ನಾಗಿ ಥಿಂಕ್ ಮಾಡಿ ನೋಡು, ನಿನಗಾಗಿ ನಾನು ನನ್ನ ಗ್ರೂಪಲ್ಲಿರೋ ಸಿ ಹತ್ರನೇ ಪ್ರಾಬ್ಲಮ್ ಮಾಡಿಕೊಂಡೆ, ಹಾಗಿದ್ರೆ ನೀನು ನನಗೆ ಸ್ಪೆಷಲ್ ತಾನೇ ಅಂತಾನೆ. ಶಂಕೈಯಿಂದ ಏನೂ ಮಾತಾಡೋಕ್ಕಾಗ್ತಿಲ್ಲ, ಹಾಗೆ ಅಲ್ಲಿಂದ ಹೋಗ್ತಾಳೆ. ಕಟ್ ಮಾಡಿದ್ರೆ ನೈಟ್ ಟೈಮ್ F4ಅಲ್ಲಿರೋ ಎಲ್ಲ ಗ್ರೂಪ್ ಮೆಂಬರ್ಸು ಸೇರಿಕೊಂಡು ನಮ್ಮ ಸಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ವಿಷಯಕ್ಕಾಗಿ ಜಗಳ ಆಡ್ಕೊಂಡು ನೀನು ಮತ್ತು ಲೀನು ಎಷ್ಟು ದಿನ ಅಂತ ಮಾತಾಡದೇ ಇರ್ತೀರಾ ಅಂತೆಲ್ಲ ಡೈಲಾಗ್ ಹೊಡೆದು ಲಾಸ್ಟಲ್ಲಿ ಇಬ್ಬರೂ ಮಾತಾಡಿಸ್ತಾರೆ. ನೆಕ್ಸ್ಟ್ ಡೇ ಸಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಯಾವಾಗಲೂ ಕಾಲೇಜಿಗೆ ಲೇಟಾಗೇ ಹೋಗ್ತಾನೆ, ಇವತ್ತು ಏನಾಯಿತು ಅಂತ ಗೊತ್ತಿಲ್ಲ, ಬೇಗನೆ ಹೋಗಿದ್ದಾನೆ. ಯಾರ ಹತ್ರನೂ ಹೇಳ್ದೆ ಯಾರು ಬರೋಕ್ಕೂ ಮುಂಚೆ ಸ್ವಲ್ಪ ಹೊತ್ತಾದಮೇಲೆ ಹೀರೋಯಿನ್ ಮತ್ತು ಬೇರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಂಕೈ ಹೋಗಿ ಲಾಕರ್ ಓಪನ್ ಮಾಡಿದ್ರೆ ಅವಳು ಅಲ್ಲಿ ಇಟ್ಟಿರೋ ಶೂನ ಹುಡುಕ್ತಾ ಇದ್ದಾಳೆ. ಅದಕ್ಕೆ ಸಿಗ್ತಾನೇ ಇಲ್ಲ. ಅದನ್ನ ಯಾರು ತೆಗ್ದಿದ್ದಾರೆ ಅಂತೇಳಿ ಹಾಗೆ ತಿರುಗಿ ನೋಡಿದ್ರೆ ಕರೆಕ್ಟಾಗಿ ಆಪೋಸಿಟಲ್ಲಿ ಸಿ ಬಂದು ನಿಂತಿದ್ದಾನೆ. ಅದು ಅವ್ನ ಕಾಲು ನೋಡಿದ್ರೇ ಗೊತ್ತಾಗುತ್ತೆ ಶಂಕೈ ಹುಡುಕ್ತಿರೋ ಶೂ ಇವನೇ ಹಾಕ್ಕೊಂಡಿದ್ದಾನೆ. ಅವನ ಸೈಜ್ಗೆ ಆಗದೆ ಅದು ಲಾಸ್ಟಲ್ಲಿ ಹೋಗಿದೆ. ಇವು ನೋಡೋಕ್ಕಷ್ಟೇ ಟೆರರ್ ಥರ, ಆದರೆ ಶಂಕೈನ ಸೇಡ್ ತೀರಿಸ್ಕೊಳಕ್ಕೆ ಮಾಡೋಂಥ ವಿಷಯಗಳು ನೋಡಿದ್ರೆ ಕಾಮಿಡಿಯಾಗಿದೆ.
ಈ ಇದಕ್ಕಾಗೆ ಕಾಲೇಜ್ಗೆ ಬೇಗ ಬಂದಿದ್ದಾನೆ ಅನಿಸುತ್ತೆ. ಯಾನು ಮೀಸು ಅವನನ್ನು ಕರ್ಕೊಂಡೋಗಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಆ ಹುಡ್ಗಿನ ರಿವೆಂಜ್ ತೆಗಿಯೋಕೆ ನಿನ್ನ ಹತ್ರ ಬೇರೆ ಪ್ಲಾನ್ ಇಲ್ವಾ? ಈ ಥರ ಎಲ್ಲ ಮಾಡಿ ಕಾಮಿಡಿ ಮಾಡ್ತಾ ಇದೀಯಾ? ಅದಕ್ಕೂ ಮುಖ್ಯವಾದ ವಿಷಯ ಹೋಗ್ತಾ ಇದೆ, ಅದ್ರ ಬಗ್ಗೆ ನಿನಗೆ ಗೊತ್ತಾ? ಅವತ್ತು ನಡೆದಿರೋ ಪಾರ್ಟಿಲಿ ನೀವೇನೋ ಗೊತ್ತಿಲ್ಲದೆ ಕಿಸ್ ಮಾಡಿದ್ರಿ. ಇವಾಗ ಆ ವಿಷಯ ಎಲ್ಲ ಕಾಲೇಜ್ ಪೂರ್ತಿ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ಇನ್ನೊಂದು ಸೈಡ್ ಕಾಲೇಜಲ್ಲಿರೋ ಶಂಕೈ ಲೀ ಹತ್ರ ಯಾವಾಗಿನಂತೆ ಮಾತಾಡ್ತಾ ಇದ್ದಾಳೆ. ಅವನ ತಲೆಯಲ್ಲಿ ಏನೋ ಡಸ್ಟ್ ಇದೆ ಅಂತೇಳಿ ತೆಗಿಯೋಕೆ ಅಂತ ಹತ್ರ ಹೋದಾಗ ಶಂಕೈ F4 ಗ್ರೂಪ್ ಹತ್ರ ಮಾತಾಡೋದು ಇಷ್ಟ ಆಗದೆ ಇರೋರು ಇಬ್ಬರು ಹುಡುಗಿರಿದ್ರಲ್ಲ, ಇಲ್ಲಿ ನಡೆಯೋದನ್ನ ರೆಕಾರ್ಡ್ ಮಾಡಿ ಹಾಗೆ ತಗೊಂಡೋಗಿ ಸಿ ಹತ್ರ ಸಿಗಾಕಿಸ್ತಾಳೆ. ಈ ವಿಡಿಯೋ ನೋಡಿರೋ ಸಿಗೆ ಹಾಗೆ ಅವನ ಫೇಸೇ ಟೆರರ್ ಆಗುತ್ತೆ, ಕೋಪ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೀ ಮೇಲೆ ಏನಾದರೂ ತಪ್ಪಿದೆಯಾ ಆ ಥರ ಎಲ್ಲ ಏನು ಮೈಂಡ್ಗೆ ಬರ್ತಿಲ್ಲ. ಅವನು ಹೆಂಗೆ ಲೀ ಹತ್ರ ಕ್ಲೋಸಾಗಿ ಮಾತಾಡ್ಬೋದು? ಡೈರೆಕ್ಟಾಗಿ ಶಂಕೈನ ಹತ್ರ ಹೋಗಿ ಅವಳ ಹತ್ರ ಪ್ರಾಬ್ಲಮ್ನ ಮಾಡ್ತಾ ಇದ್ದಾನೆ. ಇವನು ನೋಡಿದ್ದೆ ಶಂಕೈ ಹಾಗೆ ಹೆದರ್ಕೋತಾಳೆ. ಆದರೆ ಸಿ ಇವಳನ್ನ ಹೋಗೋಕ್ಕೆ ಬಿಡದೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಅವನು ಯಾವ ಲೆವೆಲಾಗಿ ರೂಢಾಗಿ ನಡ್ಕೊತಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಶಂಕೈನ ಕಿಸ್ ಮಾಡ್ತಾ ಇದ್ದಾನೆ. ಲಾಸ್ಟಲ್ಲಿ ಹೋಗುವಾಗ ನಾನು ಇನ್ಮೇಲೆ ನಿನಗೆ ಡಿಸ್ಟರ್ಬ್ ಮಾಡಲ್ಲ, ಕಾಲೇಜಲ್ಲಿ ನಿನ್ನ ಹತ್ರ ಬಂದು ಮಾತಾಡೋದು ಇದೇ ಲಾಸ್ಟ್ ಟೈಮ್ ಅಂತ ಹೇಳಿ ಅಲ್ಲಿಂದ ಹಾಗೆ ಹೋಗ್ತಾನೆ. ಅವ್ನು ಹೇಳಿರೋ ಹಾಗೆ ಸಿ ಆಗಲಿ ಹೀರೋಯಿನ್ ಆಗಲಿ ಮೀಟ್ ಮಾಡೋದಾಗಲಿ ಮಾತಾಡೋದಾಗಲಿ ಏನೂ ಇಲ್ಲ. ಆಪೋಸಿಟಲ್ಲಿ ಬಂದರೂ ಫೇಸ್ ನೋಡದೆ ಹಾಗೆ ನಡ್ಕೊಂಡು ಹೋಗ್ತಾರೆ. ಕಟ್ ಮಾಡಿದ್ರೆ ನಮ್ಮ ಶಂಕೈ ಲಾಕರ್ ರೂಮಲ್ಲಿರುವಾಗ ಜಿಂಗ್ನ ಬರ್ಡೇ ಪಾರ್ಟಿ ಬಗ್ಗೆ ಅವ್ರ ಫ್ರೆಂಡ್ ಹತ್ರ ಹೇಳ್ತಾ ಇದ್ದಾಳೆ. ನೀನು ಫ್ರೀಯಾಗಿದ್ದರೆ ಬಾ, ನಾವಿಬ್ಬರು ಹೋಗೋಣ, ಜಿಂಗ್ ಬರ್ಡೇ ಪಾರ್ಟಿ ಇದೆ, ಅದಕ್ಕೆ ಅವಳು ಇನ್ವೈಟ್ ಮಾಡಿದ್ದಾಳೆ, ನೀನು ನನ್ನ ಜೊತೆಗೆ ಬಾ, ನಾವಿಬ್ಬರು ಜೊತೆಗೆ ಹೋಗೋಣ ಅಂದಾಗ ಇವನು ಸರಿ ಅಂತ ಹೇಳ್ತಾನೆ. ಇವಾಗ ಬರ್ಡೇ ಪಾರ್ಟಿ ನಡೆಯೋ ಪ್ಲೇಸ್ನ ತೋರಿಸ್ತಾರೆ. ಶಂಕೈ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ದಾಳೆ. ಆ F4 ಗ್ರೂಪಿಗೆ ಸೇರಿರೋರು ಎಲ್ಲರೂ ಇಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ನೋಡಿದ್ರು ಹೀರೋಯಿನ್ಗೆ ಭಯ ಇಲ್ಲ. ಆದರೆ ಸೀನ ನೋಡಿದ್ರೆ ಮಾತ್ರ ಇವಳ ಹತ್ರ ಕಾನ್ಫಿಡೆಂಟೇ ಇರೋದಿಲ್ಲ. ಒಂದು ಟೇಬಲ್ ಕೆಳಗಡೆ ಹೋಗಿ ಬಚ್ಚಿಕ್ಕೋತಾಳೆ. ಇದೊಂದು ಪಾರ್ಟಿ, ಇದರಲ್ಲಿ ಎಲ್ಲರನ್ನೂ ಮೀಟ್ ಮಾಡಬೇಕು ಅನ್ನೋದು ಇವಳಿಗೆ ಗೊತ್ತು. ಅದರಿಂದ ಎದ್ದು ಅಲ್ಲಿರೋರ ಹತ್ರ ಎಲ್ಲರ ಹತ್ರನೂ ನಾರ್ಮಲಾಗಿ ಮಾತಾಡ್ತಾ ಇದ್ದಾಳೆ. ಶಂಕೈ ಈ ಜಾಗಕ್ಕೆ ಬಂದಿದ್ದಾಳೆ, ಹಾಗೆ ಡ್ರೆಸ್ಸು ಚೆನ್ನಾಗಿದೆ ಅಂತ ಹೊಗಳ್ಕೊಂಡು ಮಾತಾಡ್ತಾ ಇದ್ದಾರೆ. ಆದರೆ ಸಿ ಬಾಯಿನೇ ಬಿಟ್ಟಿಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಇನ್ನೊಂದು ಸೈಡು ಹೀರೋಯಿನ್ ಫ್ರೆಂಡ್, ಅದೇ ಇವಳನ್ನ ಇನ್ವೈಟ್ ಮಾಡಿರ್ತಾಳೆ ಅಲ್ವಾ, ಅವಳು ಬರ್ತಾಳೆ. ಪಾರ್ಟಿ ನಡೆಯೋ ಜಾಗಕ್ಕೆ ಒಳಗಡೆ ಹೋಗೋಣ ಅಂತ ನೋಡಿದ್ರೆ ಇನ್ವಿಟೇಷನ್ ಇಲ್ಲ ಅಂತ ಅವಳನ್ನ ಅಲೋ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಪಾರ್ಟಿ ಯಾವಾಗಲೂ ಸ್ಟಾರ್ಟ್ ಆಗಿದೆ. ಅದಲ್ಲದೆ ಶಂಕೈಗೆ ತುಂಬ ಸರಿ ಕಾಲ್ ಮಾಡಿ ನೋಡ್ತಾಳೆ, ಅವಳು ಅಟೆಂಡ್ ಮಾಡ್ತಾ ಇಲ್ಲ. ಈ ಥರ ಎಲ್ಲ ನಡೆದಿರೋದು ಇವಳಿಗೆ ಇಷ್ಟ ಆಗ್ತಿಲ್ಲ. ಇವಳು ಒಂಥರ ಅಪ್ಸೆಟ್ ಆಗ್ತಾಳೆ. ಯಾಕೆಂದರೆ ಈ ಪಾರ್ಟಿಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇವಳು ಖರ್ಚಿಗೆ ಅಂತ ಇಟ್ಟಿರೋ ದುಡ್ಡಲ್ಲಿ ಈ ಡ್ರೆಸ್ನ ತೊಗೊಂಡಿರ್ತಾಳೆ. ಅದು ಪರವಾಗಿಲ್ಲ, ಒಳಗಡೆನೇ ಹೋಗೋಕ್ಕೆ ಬಿಡದೆ ಅವಳನ್ನ ಅವಮಾನ ಮಾಡ್ತಾ ಇರೋದು ಗಾಂಡಾಗ್ತಾ ಇದೆ. ಸರಿ, ಇದೇ ಟೈಮ್ಗೆ ಶಂಕೈ ಮತ್ತೆ ಇವಳಿಗೆ ಕಾಲ್ ಮಾಡ್ತಾಳೆ. ಎಲ್ಲಿದೆಯಾ ನೀನು? ನನಗೆ ಫೋನ್ ಎತ್ತೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಪಾರ್ಟಿ ನಡೀತಿರೋ ಜಾಗಕ್ಕೆ ನೀನು ಬಂದ್ಯಾ ಇಲ್ವಾ ಅಂದಾಗ, ಬಟ್ ಇವಳು ಚೇಂಜ್ ಮಾಡಿ ಹೇಳ್ತಾಳೆ, ಇಲ್ಲ ನನ್ನಿಂದ ಬರೋಕ್ಕೂ ಆಗಲ್ಲ ಅನಿಸುತ್ತೆ, ಯಾಕೆಂದರೆ ನನಗೆ ಮುಖ್ಯವಾದ ಕೆಲಸ ಇದೆ, ನಾನು ಹೋಗಲೇಬೇಕು ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾಳೆ. ಆದರೆ ಅವಳು ನಿಂತಿರೋದು ಈ ಬಿಲ್ಡಿಂಗ್ ಹೊರಗಡೆನೆ. ಪಾಪ ಪಾರ್ಟಿ ಸ್ಟಾರ್ಟ್ ಆಗಿದೆ. ಲೀ ಅವಳ ಗರ್ಲ್ ಫ್ರೆಂಡ್ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿರೋರು ಎಲ್ಲರೂ ಇದನ್ನ ಖುಷಿಯಾಗಿ ನೋಡ್ತಾ ಇದ್ದಾರೆ. ಆದರೆ ಶಂಕೈಗೆ ಸ್ವಲ್ಪ ಗಾಂಡಾಗ್ತಾ ಇದೆ. ಏನೇ ಇದ್ದರೂ ಲೀನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವನ ಮೇಲೆ ಒಂಥರ ಕ್ರಶ್ ಇತ್ತು ಅಲ್ವಾ. ಆವಾಗ ಅವನ ಪಕ್ಕದಲ್ಲಿ ನಿಂತಿರೋ ಯಾನ್ ಇದನ್ನೆಲ್ಲ ನೋಟ್ ಮಾಡಿ ಲೀನ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ವಿಷಯನೆಲ್ಲ ಇವಳ ಹತ್ರ ಹೇಳ್ತಾ ಇದ್ದಾನೆ. ಚಿಕ್ಕ ವಯಸ್ಸಲ್ಲಿ ಲೀಗೆ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಎಲ್ಲ ಇತ್ತು. ಅವರಮ್ಮ ಸ್ವಲ್ಪ ಸ್ಟ್ರಿಕ್ಟು, ಏನು ಹೇಳ್ತಾರೋ ಅದನ್ನ ಮಾತ್ರ ಇವನು ಕೇಳಬೇಕಿತ್ತು.
ಹಿಂಗೆ ಹೋಗ್ತಾ ಇರೋ ಲೈಫಲ್ಲಿ ಒಂದಿನ ಜಿಂಗ್ ಬಂದು ಅವನ ಲೈಫ್ನ ಚೇಂಜ್ ಮಾಡ್ತಾಳೆ. ಸೊ ಇವತ್ತಿನ ಡ್ರಾಮಾ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್, ಲವ್ ಯು.